JDS ಫೈಟಿಂಗ್ ಫಾರ್ ಸರ್ವೈವಲ್ ಅನ್ನುವಂತ ಐತೆ ಒಂದು ಹಿರಿಯ ನಾಯಕರು GT ದೇವೇಗೌಡ ಅವ್ರು ಬಿಟ್ಟು ಹೋಗ್ತಿದ್ರು ಅನ್ನುವಂತ ಒಂದು ಇದ್ರಲ್ಲಿ CM ಇಬ್ರಾಹಿಂ ಜೊತೆಗಿದ್ರು CM ಇಬ್ರಾಹಿಂ ಬಿಟ್ಟು ಹೋದ್ರು ಇದೆಲ್ಲ ಮುಖಂಡರು ಬಿಟ್ಟು ಹೋಗ್ತಾರೆ. JDS ಇಸ್ ಒಂದು ವರ್ಜ್ ಆಫ್ ಕೊಲ್ಯಾಪ್ಸ್. ಅದಕ್ಕೆ ಸುಮ್ಮನೆ ಅವನು ಸರ್ವೈವಲ್ಗೆ ವರ್ಕ್ ಮಾಡ್ತೇನೆ ಅನ್ನೋದು ಆರೋಪ. ಒಂದು ತಮಗೆ ಇತಿಹಾಸವನ್ನು ಮೆಲ್ಕಾಕ್ಲಿಕ್ಕೆ ಇಚ್ಛೆ ಪಡ್ತೇನೆ. ಜನತಾದಳ ಪಕ್ಷದಲ್ಲಿ ಇಲ್ಲಿಯವರೆಗೂ 50ಕ್ಕೂ ಹೆಚ್ಚು ಜನ ಈ ಪಕ್ಷದಲ್ಲಿ ಗುರುತಿಸ್ಕೊಂಡು ಶಾಸಕರಾಗಿ ಬೆಳೆದು ರಾಜಕೀಯವಾಗಿ ಇವತ್ತು ಭಾಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು. ಇವತ್ತು ಈ ರಾಜ್ಯ ಸರ್ಕಾರದಲ್ಲಿ 9 ಜನ ಮಂತ್ರಿಗಳು ಮುಖ್ಯಮಂತ್ರಿಗಳ ಆದಿಯಾಗಿ 30% ಸಚಿವ ಸಂಪುಟದಲ್ಲಿ ಇರ್ತಕ್ಕಂಥವ್ರು ಇದೇ ಜನತಾದಳ ಪಕ್ಷದ ಪ್ರಾಡಕ್ಟ್ಗಳೇ. 50ಕ್ಕೂ ಹೆಚ್ಚು ಜನ ಶಾಸಕರು ರಾಜಕೀಯವಾಗಿ ರಾಜಕೀಯದ ಒಂದು ವೇದಿಕೆಯಾಗಿ ಪಕ್ಷವನ್ನು ಬಳಸ್ಕೊಂಡು ಆಯಾ ನಾನಾ ಕಾರಣಗಳಿಗೆ ಅವರ ವೈಯಕ್ತಿಕ ಕಾರಣಗಳಿಗೋಸ್ಕರ ಬಿಟ್ಟೋಗಿರ್ತಕ್ಕಂಥದ್ದು ನಾವು ನೋಡ್ಕೊಂಬಂದರೂ ಕೂಡ ಪಕ್ಷ ಇನ್ನೂ ಭಾಳ ಶಕ್ತಿಯುತವಾಗಿ ಸದೃಢವಾಗಿ ಗಟ್ಟಿಯಾಗಿ ಉಳಿದಿದೆ. ಯಾಕೆಂದರೆ ಪಕ್ಷದ ಕಾರ್ಯಕರ್ತರಲ್ಲಿ ಒಂದು ದೃಢ ಸಂಕಲ್ಪ ಇದೆ. ಯಾವ ಕಾರಣಕ್ಕೂ ಕೂಡ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಕಟ್ಟಿರ್ತಕ್ಕಂಥ ಈ ಪ್ರಾದೇಶಿಕ ಪಕ್ಷವನ್ನು ಯಾರೇ ಬಂದರೂ ಹೋದರೂ ಕೂಡ ನಾವು ಕಟ್ಟಿ ಬೆಳೆಸ್ತಕ್ಕಂಥ ಒಂದು ಶಕ್ತಿ ಸಾಮರ್ಥ್ಯ ನಮ್ಮಲ್ಲಿ ಇದೆ ಅಂತಕ್ಕಂಥ ಇಚ್ಛಾಶಕ್ತಿ ಇಟ್ಕೊಂಡಿದ್ದಾರೆ ನಮ್ಮ ಕಾರ್ಯಕರ್ತರು. ಒಂದು ರೀತಿ ಅನೇಕ ಬಾರಿ ನಾವು ಸಮಾವೇಶಗಳಲ್ಲಿ ಮಾತನಾಡ್ತಾ ಇರ್ತೇವೆ, ಇದು ಒಂದು ರೀತಿ ನಾಯಕರನ್ನ ತಯಾರು ಮಾಡ್ತಕ್ಕಂಥ ಒಂದು ಕಾರ್ಖಾನೆ ಇದ್ದಂಗೆ ಜನತಾದಳ ಪಕ್ಷ. ಎಷ್ಟೋ ಜನ ಬಂದಿದ್ದಾರೆ ಹೋಗಿದ್ದಾರೆ, ಆದರೂ 25 ವರ್ಷ ಸುವರ್ಣ ಬೆಳ್ಳಿ ಮಹೋತ್ಸವ ಆಚರಣೆ ಮಾಡಿದ್ದೀವಿ ಅಂದರೆ ಈ ಪಕ್ಷದ ಮೂಲಕ ಸನ್ಮಾನ್ಯ ದೇವೇಗೌಡರು ಸಾಹೇಬರು, ಸನ್ಮಾನ್ಯ ಕುಮಾರಣ್ಣವರು ನಮ್ಮ ದೇಶಕ್ಕೆ ಮತ್ತು ನಮ್ಮ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಬಹುಶಃ ಇವೆಲ್ಲವೂ ಕೂಡ ರಾಜ್ಯದ ಜನತೆ ನಾವು ಇವತ್ತು ಕೂಡ ಜನತಾದಳ ಪಕ್ಷ ಪ್ರಬಲವಾಗಿ ಉಳ್ಕೊಳ್ಳಿಕ್ಕೆ ಇದು ಕಾರಣ ಅಂತಕ್ಕಂಥದ್ದು ನಾನು ಗಟ್ಟಿಯಾಗಿ ನಂಬಿದ್ದೀನಿ. JDS ಫೈಟಿಂಗ್ ಫಾರ್ ಸರ್ವೈವಲ್ ಅನ್ನುವಂತ ಐತೆ ಒಂದು ಹಿರಿಯ ನಾಯಕರು GT ದೇವೇಗೌಡ ಅವ್ರು ಬಿಟ್ಟು ಹೋಗ್ತಿದ್ರು ಅನ್ನುವಂತ ಒಂದು ಇದ್ರಲ್ಲಿ CM ಇಬ್ರಾಹಿಂ ಜೊತೆಗಿದ್ರು CM ಇಬ್ರಾಹಿಂ ಬಿಟ್ಟು ಹೋದ್ರು ಇದೆಲ್ಲ ಮುಖಂಡರು ಬಿಟ್ಟು ಹೋಗ್ತಾರೆ. JDS ಇಸ್ ಒಂದು ವರ್ಜ್ ಆಫ್ ಕೊಲ್ಯಾಪ್ಸ್. ಅದಕ್ಕೆ ಸುಮ್ಮನೆ ಅವನು ಸರ್ವೈವಲ್ಗೆ ವರ್ಕ್ ಮಾಡ್ತೇನೆ ಅನ್ನೋದು ಆರೋಪ. ಒಂದು ತಮಗೆ ಇತಿಹಾಸವನ್ನು ಮೆಲ್ಕಾಕ್ಲಿಕ್ಕೆ ಇಚ್ಛೆ ಪಡ್ತೇನೆ. ಜನತಾದಳ ಪಕ್ಷದಲ್ಲಿ ಇಲ್ಲಿಯವರೆಗೂ 50ಕ್ಕೂ ಹೆಚ್ಚು ಜನ ಈ ಪಕ್ಷದಲ್ಲಿ ಗುರುತಿಸ್ಕೊಂಡು ಶಾಸಕರಾಗಿ ಬೆಳೆದು ರಾಜಕೀಯವಾಗಿ ಇವತ್ತು ಭಾಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು. ಇವತ್ತು ಈ ರಾಜ್ಯ ಸರ್ಕಾರದಲ್ಲಿ 9 ಜನ ಮಂತ್ರಿಗಳು ಮುಖ್ಯಮಂತ್ರಿಗಳ ಆದಿಯಾಗಿ 30% ಸಚಿವ ಸಂಪುಟದಲ್ಲಿ ಇರ್ತಕ್ಕಂಥವ್ರು ಇದೇ ಜನತಾದಳ ಪಕ್ಷದ ಪ್ರಾಡಕ್ಟ್ಗಳೇ. 50ಕ್ಕೂ ಹೆಚ್ಚು ಜನ ಶಾಸಕರು ರಾಜಕೀಯವಾಗಿ ರಾಜಕೀಯದ ಒಂದು ವೇದಿಕೆಯಾಗಿ ಪಕ್ಷವನ್ನು ಬಳಸ್ಕೊಂಡು ಆಯಾ ನಾನಾ ಕಾರಣಗಳಿಗೆ ಅವರ ವೈಯಕ್ತಿಕ ಕಾರಣಗಳಿಗೋಸ್ಕರ ಬಿಟ್ಟೋಗಿರ್ತಕ್ಕಂಥದ್ದು ನಾವು ನೋಡ್ಕೊಂಬಂದರೂ ಕೂಡ ಪಕ್ಷ ಇನ್ನೂ ಭಾಳ ಶಕ್ತಿಯುತವಾಗಿ ಸದೃಢವಾಗಿ ಗಟ್ಟಿಯಾಗಿ ಉಳಿದಿದೆ. ಯಾಕೆಂದರೆ ಪಕ್ಷದ ಕಾರ್ಯಕರ್ತರಲ್ಲಿ ಒಂದು ದೃಢ ಸಂಕಲ್ಪ ಇದೆ. ಯಾವ ಕಾರಣಕ್ಕೂ ಕೂಡ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಕಟ್ಟಿರ್ತಕ್ಕಂಥ ಈ ಪ್ರಾದೇಶಿಕ ಪಕ್ಷವನ್ನು ಯಾರೇ ಬಂದರೂ ಹೋದರೂ ಕೂಡ ನಾವು ಕಟ್ಟಿ ಬೆಳೆಸ್ತಕ್ಕಂಥ ಒಂದು ಶಕ್ತಿ ಸಾಮರ್ಥ್ಯ ನಮ್ಮಲ್ಲಿ ಇದೆ ಅಂತಕ್ಕಂಥ ಇಚ್ಛಾಶಕ್ತಿ ಇಟ್ಕೊಂಡಿದ್ದಾರೆ ನಮ್ಮ ಕಾರ್ಯಕರ್ತರು. ಒಂದು ರೀತಿ ಅನೇಕ ಬಾರಿ ನಾವು ಸಮಾವೇಶಗಳಲ್ಲಿ ಮಾತನಾಡ್ತಾ ಇರ್ತೇವೆ, ಇದು ಒಂದು ರೀತಿ ನಾಯಕರನ್ನ ತಯಾರು ಮಾಡ್ತಕ್ಕಂಥ ಒಂದು ಕಾರ್ಖಾನೆ ಇದ್ದಂಗೆ ಜನತಾದಳ ಪಕ್ಷ. ಎಷ್ಟೋ ಜನ ಬಂದಿದ್ದಾರೆ ಹೋಗಿದ್ದಾರೆ, ಆದರೂ 25 ವರ್ಷ ಸುವರ್ಣ ಬೆಳ್ಳಿ ಮಹೋತ್ಸವ ಆಚರಣೆ ಮಾಡಿದ್ದೀವಿ ಅಂದರೆ ಈ ಪಕ್ಷದ ಮೂಲಕ ಸನ್ಮಾನ್ಯ ದೇವೇಗೌಡರು ಸಾಹೇಬರು, ಸನ್ಮಾನ್ಯ ಕುಮಾರಣ್ಣವರು ನಮ್ಮ ದೇಶಕ್ಕೆ ಮತ್ತು ನಮ್ಮ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಬಹುಶಃ ಇವೆಲ್ಲವೂ ಕೂಡ ರಾಜ್ಯದ ಜನತೆ ನಾವು ಇವತ್ತು ಕೂಡ ಜನತಾದಳ ಪಕ್ಷ ಪ್ರಬಲವಾಗಿ ಉಳ್ಕೊಳ್ಳಿಕ್ಕೆ ಇದು ಕಾರಣ ಅಂತಕ್ಕಂಥದ್ದು ನಾನು ಗಟ್ಟಿಯಾಗಿ ನಂಬಿದ್ದೀನಿ.